ಕಲರ್ಸ್ ಕನ್ನಡದ ಮತ್ತೊಂದು ಧಾರಾವಾಹಿ ದಿಢೀರ್ ಮುಕ್ತಾಯ. ಬೇಸರಗೊಂಡ ಫ್ಯಾನ್ಸ್. ಹೌದು, ಕಲರ್ಸ್ ಕನ್ನಡದಲ್ಲಿ ಬಹುದೊಡ್ಡ ಬದಲಾವಣೆಯ ಸೂಚನೆ ಸಿಗುತ್ತಿದೆ. ವೀಕ್ಷಕರು ಇಷ್ಟಪಡದ ಮತ್ತು ಟಿಆರ್ಪಿ ಇಲ್ಲದ ಶೋಗಳಿಗೆ ಮತ್ತು ಧಾರಾವಾಹಿಗಳಿಗೆ ಗೇಟ್ ಪಾಸ್ ನೀಡಲಾಗುತ್ತಿದೆ. ಈಗಾಗಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮಜಾ ಟಾಕೀಸ್ ಶೋ ಅನ್ನ ಮುಗಿಸಿ ಹೊಸ ರಿಯಾಲಿಟಿ ಶೋ ಶುರು ಮಾಡಿದೆ. ಇದರ ಜೊತೆಗೆ ಧಾರಾವಾಹಿಗಳಿಗೂ ವಾಹಿನಿ ಗೇಟ್ ಪಾಸ್ ನೀಡಿದೆ. ಈ ವರ್ಷ ಮೊದಲಿಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತ್ಯ ಕಂಡಿತು. ಬಳಿಕ ಇತ್ತೀಚೆಗಷ್ಟೇ ವಧು ಧಾರಾವಾಹಿಯನ್ನ ಕೂಡ ಅರ್ಧಕ್ಕೆ ಕೊನೆಗೊಳಿಸಲಾಯಿತು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ ಬಳಿಕ ತಕ್ಷಣ ಶುರುವಾದ ವಧು ಸೀರಿಯಲ್ 5 ತಿಂಗಳಿಗೆ ಅಂತ್ಯವಾಗಿದ್ದು ಎಲ್ಲರಿಗೂ ಅಚ್ಚರಿ ತರಿಸಿತು. ಇದು ಸರಿಯಾಗಿ 100 ಸಂಚಿಕೆಗಳನ್ನ ಮುಟ್ಟಿರಲಿಲ್ಲ. ಈ ಆಘಾತದಿಂದ ಹೊರಬರುವ ಮುನ್ನವೇ ಇದೀಗ ಮತ್ತೊಂದು ಪ್ರಸಿದ್ಧ ಧಾರಾವಾಹಿ ದಿಢೀರಾಗಿ ಕೊನೆಗೊಂಡಿದೆ. ಹೌದು, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ 100 ಜನ್ಮಕ್ಕೂ ಸೀರಿಯಲ್ ಮುಕ್ತಾಯಗೊಂಡಿದೆ. ಹಾರರ್ ಥ್ರಿಲ್ಲರ್ ಕಥಾ ಹಂದರ ಹೊಂದಿದ್ದ 100 ಜನ್ಮಕ್ಕೂ ಧಾರಾವಾಹಿ ಕಳೆದ ವರ್ಷಾಂತ್ಯದಿಂದ ಪ್ರಸಾರ ಕಾಣುತ್ತಿತ್ತು. ಡಿಸೆಂಬರ್ 23, 2024ರಿಂದ 100 ಜನ್ಮಕ್ಕೂ ಸೀರಿಯಲ್ ಪ್ರಸಾರ ಆರಂಭವಾಯಿತು. ಮೊದಲ ರಾತ್ರಿ 8:30ಕ್ಕೆ ಈ ಧಾರಾವಾಹಿ ಪ್ರಸಾರವಾಗುತ್ತಿತ್ತು. ಆದರೆ 57 ಎಪಿಸೋಡ್ಗಳ ಬಳಿಕ ಏಕಾಏಕಿ ವೀಕೆಂಡ್ ಸ್ಲಾಟ್ಗೆ ಇದನ್ನ ಶಿಫ್ಟ್ ಮಾಡಲಾಯಿತು. ಮಾರ್ಚ್ ತಿಂಗಳಿನಿಂದ ಬರೀ ಶನಿವಾರ ಹಾಗೂ ಭಾನುವಾರ ಮಾತ್ರ 100 ಜನ್ಮಕ್ಕೂ ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತಿತ್ತು. ಆದರೆ ಈಗ ಕೇವಲ 88 ಸಂಚಿಕೆಗಳಿಗೆ 100 ಜನ್ಮಕ್ಕೂ ಎಂಡ್ ಆಗಿದೆ. ಈ ಸೀರಿಯಲ್ಗೆ ಹೀರೋ ಆಗಿ ಮೊದಲು ಗೀತಾ ಧಾರಾವಾಹಿಯ ಧನುಷ್ ಗೌಡ ಆಯ್ಕೆಯಾಗಿದ್ರು. ಆದ್ರೆ ಇವರು ಈ ಧಾರಾವಾಹಿಯಿಂದ ದಿಢೀರ್ ಹೊರನಡೆದ್ರು. ಆ ನಂತರ ಆ ಜಾಗಕ್ಕೆ ಸ್ನೇಹಿತ್ ಬಂದ್ರು. 100 ಜನ್ಮಕ್ಕೂ ಸೀರಿಯಲ್ ನಲ್ಲಿ ಸ್ನೇಹಿತ್, ಶಿಲ್ಪಾ ಕಾಮತ್, ಚಂದನಾ ಗೌಡ, ಅನುಪಲ್ಲವಿ ಗೌಡ, ಗಿರಿಜಾ ಲೋಕೇಶ್, ಶಾಲಿನಿ ಎಸ್ ರಾವ್, ಅರ್ಚನಾ ಉಡುಪ ಮುಂತಾದವರು ಅಭಿನಯಿಸುತ್ತಿದ್ರು. ಟಿಆರ್ಪಿಯಲ್ಲಿ ಈ ಧಾರಾವಾಹಿ ಮೋಡಿ ಮಾಡದ ಕಾರಣ ಕೊನೆಗೊಳಿಸಲಾಗಿದೆ ಎಂಬ ಮಾತು ಕೇಳಿ ಬರುತ್ತಿದೆ.